ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಧೇ ರಾಧೇಯ. 2025-26ನೇ ಸಾಲಿನ ದ್ವಿತೀಯ PUC ಪೂರ್ವ ಸಿದ್ಧತಾ ಪರೀಕ್ಷೆ ವಿಷಯ ಕನ್ನಡ. ಇವತ್ತು ನಡೆದಿರುವಂತಹ ಈ ಒಂದು ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಅದರ ಉತ್ತರಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ ಉತ್ತರಗಳಲ್ಲಿ ಮತ್ತು ನೀವು ಬರೆದಿರುವಂಥ ಉತ್ತರಗಳಿಗೆ ಸ್ವಲ್ಪ ಟ್ಯಾಲಿಯನ್ನು ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ನಾನು ಎಷ್ಟು ಬರೆದಿದ್ದೀನಿ ಸರಿ ಅಂಥೇಳಿ. ಸೊ ತಡ ಮಾಡೋದು ಬೇಡ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ನೇರವಾಗಿ ನಾನು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಕಡೆ ತೆಗೆದುಕೊಂಡು ಹೋಗ್ತೀನಿ. ಸೂಚನೆ: ಅ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳು ಮಾತ್ರವೇ ಮೌಲ್ಯಮಾಪನದಲ್ಲಿ ನಾವು ಪರಿಗಣನೆಗೆ ತಗೋತೀವಿ ಅಂತ ನಾನು ಹೇಳ್ತಾ ಇಲ್ಲ, ಮೌಲ್ಯ ಮಂಡಳಿಯವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಪ್ರಶ್ನೆಯನ್ನು ಒಂದೊಂದಾಗಿ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಯಾರ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವಿಲ್ಲ ಅಂಥೇಳಿ ಕೇಳ್ತಾರೆ? ಹಂದೆಯ ಕೈಯಲ್ಲಿ. ಸೊ ಹೊಸ ಪ್ರಶ್ನೆ. ನಾನು ಈ ಪ್ರಶ್ನೆಯನ್ನು ನೋಡಿ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಬಂದಿರ್ಬೋದು ಅಂಥೇಳಿ ವಿಚಾರ ಮಾಡಿದಾಗ ಈ ಪ್ರಶ್ನೆ ಬಂದಿಲ್ಲ, ಹೊಸ ಪ್ರಶ್ನೆ ಇದೆ. ಉಣದಿರ್ಪ ದನಮಿರ್ದೊಡೇನು ಸುತನಿರ್ದೆ ಮುಪ್ಪಿನಲ್ಲಾಗದ ಒಣಗಲ್ಪೇರಿಗೆ ಬಾರದಿರ್ದ ಮಳೆ ತಾಂ ಬಂದೆನಾ ಪ್ರತಿನೋಳ್ ಮಣಿದುಂ ನೋಡದೆ ಬಂದು ವ್ಯತಕಣಿಸಲ್ ಕಾಲೋ ಚಿಕ್ಕೆದಿದ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಈ ಶತಕದ ಪದ್ಯ ಭಾಗದಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಯ್ಕೆ ಅ ಇದೆ ನೋಡಿ. ಪೈರು ಒಣಗುತ್ತಿರುವ ಕಾಲದಲ್ಲಿ ಬಾರದಿರುವುದು ಮಳೆ ನಿಷ್ಪ್ರಯೋಜಕ. ಸರಿಯಾದ ಉತ್ತರ. ತತ್ವವನ್ನು ಕೇಳದವರು ಯಾರು ಅಂತ ಹೇಳಿಕೊಟ್ಟಿದ್ದಾರೆ? ಅದು ಘೋರ ಪಾಪಿಗಳು ಅಂತ ಹೇಳ್ತಾರೆ. ನಾನು ಆಲ್ರೆಡಿ ನಿಮಗೆ 2024 ಒಂದು ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆ ಬಂದಿತ್ತು, ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಗಮನಿಸಿದರೆ ಗೊತ್ತಿರುತ್ತೆ. ದೈವರಾಜ್ಯ ಬಂದೇ ತಿರುತ್ತದೆ ಎಂಬ ಭರವಸೆಯಲ್ಲಿ ಶಿಲುಬೆಗೇರಿದವನು ಜೀಸಸ್ ಅಂತ ಹೇಳ್ತೀವಿ, ಹೌದಾ? ಹಣತೆ ಹೊಸೆದು ಬತ್ತಿಯಾಗಿರುವುದು ಇದು. ಅದೇ ಯಾವುದು ಅಂತಂದರೆ ಬತ್ತಿ ಅಂತಂದರೆ ಹತ್ತಿ ಅಂತ ಅರ್ಥ. ಸೊ ಇನ್ನೊಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ. ಇಲ್ಲಿ ಲೇಖಕಿ ತನ್ನ ಪತಿಗೆ ಹೇಳುವ 2 ಆಯ್ಕೆಗಳು ಯಾವುವು? ಸೊ ಆಯ್ಕೆಗಳನ್ನು ನೀವಿಲ್ಲಿ ನಾನು ಕೆಳಗೆ ಕೊಟ್ಟಿದ್ದೀನಿ, 1 ಮತ್ತು 2 ಸರಿ. 1, ಮುದ್ದೇಗೌಡರ ತರಹ ವರ್ಷಕ್ಕೆ 2 ಆಪರೇಷನ್ ಮಾಡಿಸಿಕೊಳ್ಳೋದು. 2, ಕಮಲ ಮೇಡಮ್ ತರಹ ಚೆನ್ನಾಗಿ ನೀರು ಕುಡಿಯೋದು. 2 ಹೇಳಿಕೆಗಳು ಇಲ್ಲಿದ್ದಾವೆ ನೋಡಿ, ಹೌದಾ? ಸೊ ಈ ರೀತಿ. ಇನ್ನು ನಾನು ಇದೇ ಮೊನ್ನೆ ಹೇಳಿರುವಂಥ ಒಂದು ವಿಡಿಯೋದಲ್ಲಿ ಮೊನ್ನೆ ನಾನು ಹೇಳಿದೆ, ಕಲಾಂ ಅವರ ಆತ್ಮಚರಿತೆ ಹೆಸರು ಏನು ಅಂತಂದಾಗ ಅಲ್ಲಿ ಕನ್ನಡದಲ್ಲಿ ಅಗ್ನಿಯ ರೆಕ್ಕೆ ಅಂತ ಕೊಟ್ಟಿದ್ದರು, ಇದು ಇಂಗ್ಲೀಷ್ನಲ್ಲಿ ವಿಂಗ್ಸ್ ಆಫ್ ಫೈರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಬಂದೋಗಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇನ್ನೊಂದು ಪ್ರಶ್ನೆನ ನಾನು ಬಿಡಿಸಿದ್ದೆ, ನಿಮಗೆ ಗೊತ್ತಿರಲಿ. ದುರ್ಗಪ್ಪನ ತರ್ಲೆ ಡಿಪಾರ್ಟ್ಮೆಂಟಿನ ಹೆಸರೇನು ಅಂತಂದರೆ ಅದು ಟೆಲಿಫೋನ್ ಡಿಪಾರ್ಟ್ಮೆಂಟು. ಈ ಪ್ರಶ್ನೆನೂ ನಾನು ಹೇಳಿದ್ದೀನಿ. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಮೊನ್ನೆನೇ ಹೇಳಿದ್ದು ನಾನು. ಆನೆಯ ಮಾವುತನ ಹೆಸರೇನು? ವೇಲಾಯುಧ. ಪ್ರಶ್ನೆ ಬಂದಿದೆ. ಸೊ ಯಾರೆಲ್ಲೂ ಆ ವಿಡಿಯೋಗಳನ್ನು ನೋಡಿದ್ದೀರಿ, ನಿಮ್ಮ ಇವತ್ತಿನ ಪರೀಕ್ಷೆಯಲ್ಲಿ ಹೆಲ್ಪ್ ಆಗಿದ್ದಾವೆ ಅಂತಂದರೆ ನನಗೆ ಕಮೆಂಟ್ ಮೂಲಕ ರಾಧೇ ರಾಧೇ ಅಂಥೇಳಿ ಕಮೆಂಟ್ ಮಾಡಬೇಕು. ಸೊ ಅದರಿಂದ ನನಗೆ ಗೊತ್ತಾಗ್ತದೆ ನಾನು ಮಾಡಿರುವಂತಹ ಈ ವಿಡಿಯೋಗಳು ನಿಮ್ಮ ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿದ್ದೀರಿ ಅಂಥೇಳಿ. ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು, ಇದನ್ನೂ ನಾನು ಹೇಳಿದ್ದೀನಿ. PWDನವರು, ಕರೆಂಟಿನವರು ಮತ್ತು ಟೆಲಿಫೋನಿನವರು. ನೋಡಿರಿ, ಒಟ್ಟು ಬಹು ಆಯ್ಕೆಯಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ನಾನು ಮರಳಿ ಹೇಳಿದ್ದೆ, ಬಂದೇ ಬರ್ತವೆ ಅಂತೇಳಿ. ಇನ್ನು ಉಳಿದ 5 ಪ್ರಶ್ನೆಗಳು ಹೊಸದಾಗಿ ಬಂದಿವೆ, ನಾನು ನಿಮಗೆ ಹೇಳ್ತೀನಿ, ಯಾಕಂದರೆ ಹೊಸದಾಗಿ ಬಂದಿರುವಂಥ ಪ್ರಶ್ನೆಗಳು. ನಾನು ಹೇಳಿದೆ ನಿಮಗೆ, ಈ ಬ್ಲೂ ಪ್ರಿಂಟ್ ಪ್ರಕಾರ 80% ನಿಮ್ಮ ಪ್ರಶ್ನೆಗಳು ಬರ್ತವೆ, ಇನ್ನು 20% ಅಪ್ಲೈಡ್ ಆಗಿ ಕೇಳ್ತಾರೆ ಅಂಥೇಳಿ. ಬಿಟ್ಟ ಸ್ಥಳಕ್ಕೆ ನಾವೆಲ್ಲ ಹೋಗೋಣ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಚಹಾ, ಸೀತಾ, ಮನೋರಮೆ, ಭಾಷೆಯನ್ನು ಒಕ್ಕಲ ಮಕ್ಕಳು, ಸುಳ್ಳು ಅಂತ ಇದೆ. ಕೊನೆಗೆ ಬಸಲಿಂಗ ಸುಳ್ಳುಗಳಿಂದ ಮುಕ್ತನಾಗಿದೆ. ಈ ಪ್ರಶ್ನೆನೂ ರಿಪೀಟ್ ಆಗಿದೆ, ನಾನು ಹೇಳಿದ್ದೀನಿ. ಬದುಕು ಭಾಷೆಯನ್ನು ಬಿಟ್ಟಿರಲಾರ್ದು, ಮಾಡೆಲ್ ಕ್ವಶನ್ ಪೇಪರ್ 3ರಲ್ಲಿ ಇದನ್ನು ವಿವರಿಸಿದೆ. ದಣಿ ಎಂದಿಗೂ ಒಕ್ಕಲ ಮಕ್ಕಳ ನಂಬುವುದಿಲ್ಲ. ಈ ಪ್ರಶ್ನೆಯೂ ನಾನು ಹೇಳಿದ್ದೀನಿ, ಬಂದೋಗಿದೆ. ಮುದ್ದಣ್ಣ ಅರಮನೆಯಿಂದ ಬರುತ್ತಿರುವ ನಿಂತು ನೋಡಿದವರು ಯಾರು ಅಂತಂದರೆ ಮನೋರಮೆ. ಈ ಪ್ರಶ್ನೆ ನಿಮಗೆ ಬಂದಿಲ್ಲ, ಈ ವರ್ಷ ಬಂದಿದೆ. ಕಲಿಯುಗದ ಅಮೃತ, ಮೊನ್ನೆನೇ ಹೇಳಿದ್ದೀನಿ ನಾನು ಈ ಪ್ರಶ್ನೆಗೆ ಉತ್ತರ ಚಹಾ ಅಂಥೇಳಿ. ಸೊ ನೇರವಾಗಿ ಹೊಂದಿಸಿ ಬರೆಗೆ ಹೋಗ್ತೀನಿ.
ಸೊ ನನ್ನದೊಂದು ರಿಕ್ವೆಸ್ಟು, ವೀಡಿಯೋಗಳನ್ನು ನೋಡ್ತಾ ಇದ್ರಿ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ವೀಡಿಯೋಗಳು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋ ಲೈಕ್ ಆದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತೀನಿ. ಸೊ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ರಾಧೆ ರಾಧೆ ಅಂತೇಳಿ ಕಮೆಂಟ್ ಮಾಡಿ, ಹೊಂದಿಸಿ ಬರೆಯೋಣ ನೋಡೋಣ. ನಾಗಚಂದ್ರ ಆ ಜಾಲಿಯ ಮರದಂತೆ ಈ ಸೋಮೇಶ್ವರ ಶತಕ ಈ ಬೆಳಗು ಜಾವ ಸುಕನ್ಯ ಮಾರುತಿ. ಇಲ್ಲಿ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋದಾಗ ನೀವು ಕವಿ ಪರಿಚಯಗಳನ್ನು ಓದ್ಕೊಂಡಿದ್ದರೆ ನಾಗಚಂದ್ರ ಪಂಪ ರಾಮಾಯಣ, ಜಾಲಿಯ ಮರದಂತೆ ಎಷ್ಟು ಸಾರಿ ನಿಮಗೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು, ಪುರಂದರದಾಸರು, ಸೋಮೇಶ್ವರ ಶತಕ ಪೊಗೆಯಂ ಬಾಲಕನೆಂಬರೆ, ಬೆಳಗು ಜಾವ ನೋಡ್ರಿ, ಮುಕ್ತ ಕಂಠ, ಸುಕನ್ಯ ಮಾರುತಿ, ಒಮ್ಮೆ ನಗುತ್ತೇವೆ. ಈ ಪ್ರಶ್ನೆಗಳು ರಿಪೀಟೆಡ್ ಆಗಿದೆ. ನಾನು ಮೊನ್ನೆಯ ವಿಡಿಯೋದ ನಿಮ್ಗೆ 60+ ಅಂಕಗಳು ಬಂದೇ ಬರ್ತವೆ ಅಂತ ಹೇಳಿದ್ದೆ. ನೋಡೋಣ, ಮುಂದೆ ಹೋದಂಗೆ ಪ್ರಶ್ನೆಗಳನ್ನು ನೋಡೋಣ. ರಾವಣನು ಜಾನಕಿಯನ್ನು ನೋಡಲು ಪ್ರವರ್ಧನ ಬಂದದ ಬಗ್ಗೆ ಹೇಗೆ? ಈ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ನಿಮಗೆ ಕ್ವೆಶ್ಚನನ್ನು ಕೇಳಿದ್ದಾನೆ. ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಬೆಳಗು ಬೇಟೆಗಾರ ಹೇಗೆ ಬರುತ್ತದೆ? ಈ ಪ್ರಶ್ನೆ ರಿಪೀಟ್ ಆಗಿದೆ, ನೆನಪಿರಲಿ ನಿಮಗೆ. ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದ್ದು? ಈ ಪ್ರಶ್ನೆನೂ ನಿಮಗೆ ರಿಪೀಟ್ ಹೊಸದಾಗಿ ಬಂದಿರುವಂಥದ್ದು. ಇನ್ನು ನಾವು ಗದ್ಯ ಭಾಗಕ್ಕೆ ನೋಡ್ತೀವಿ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮೆ ಬಸಲಿಂಗಿ ಏನೆಂದು ಹೇಳಿದ? ರಿಪೀಟೆಡ್ ಕ್ವಶನ್ನು, ನೆನಪಿರಲಿ. ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರ್ತವೆ? ಇದನ್ನೂ ರಿಪೀಟೆಡ್ ಪ್ರಶ್ನೆ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಳ್ಳಿ. ಮಕ್ಕಳು 15 ವರ್ಷ ತಲುಪುವವರೆಗೆ ಅವರಿಗೆ ಅವರು ಆದರ್ಶ ಮಾದರಿಗಳು ಎಂದು ಕಲಾಂ ಅವರು ಹೇಳಿದ್ದಾರೆ. ಪ್ರಶ್ನೆ ಹೊಸದಾಗಿದೆ. ರೋಗಿಗಳ ಹಾಗೂ ಪತ್ತೆ ಮಾಡುವವರ ಬಗ್ಗೆ ಜಿದ್ದು, ನಾನು ಆಲ್ರೆಡಿ ಮೊದಲ ಮಾಡೆಲ್ ಕ್ವಶನ್ ಪೇಪರ್ ವಿವರಣೆ ಮಾಡುವಾಗ ಇದರ ಉತ್ತರವನ್ನು ಕೊಟ್ಟಿದ್ದೀನಿ. ಪ್ಲೇಲಿಸ್ಟಲ್ಲಿ ವಿಡಿಯೋಗಳಿದ್ದಾವೆ, ಹೋಗಿ ನೋಡಿ. ಸೊ ಗದ್ಯ, ದೀರ್ಘ ಗದ್ಯಕ್ಕೆ ಹೋಗ್ತಾನೆ. ದುರ್ಗಪ್ಪ ಏಕೆ ಬಂದಿರುವುದನ್ನು ನಿರೂಪಕ್ಕೆ ಹೆಚ್ಚಿಸಿದರು? ರಿಪೀಟೆಡ್ ಕ್ವಶನ್ನು. ಮಠದಲ್ಲಿ ಸೊರಗಿದ್ದ ಆನೆಯನ್ನು ತಂದು ಕೃಷ್ಣಗೆ ಹೇಗೆ ಸಾಕಿದರು? ಇದನ್ನು ರಿಪೀಟೆಡ್ ಕ್ವಶನ್. ನಾಯಿ ಕಚ್ಚಿದ್ದಲ್ಲಿ ಎಂದು ಜಬ್ಬಾರ್ ಇರುಸುಮುರುಸಿನಿಂದ ಹೇಳಿದ? ಇದು ಕ್ವಶನ್ ರಿಪೀಟೆಡ್ಡು. ಫಾರೆಸ್ಟ್ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಆನೆಗೆ ಎಲ್ಲಿ ಕಾದು ಕುಳಿತಿದ್ದ? ಇದು ಸಹ ರಿಪೀಟೆಡ್ ಕ್ವಶನ್ನು. ಹೇಳಿರುವಂಥ ಎಲ್ಲ ಕ್ವಶನ್ಗಳು ರಿಪೀಟೆಡ್ ಆಗಿ ಬಂದಿವೆ. ಯಾರು ನಮ್ಮ ವಿಡಿಯೋಗಳನ್ನು ನೋಡಿ ಪ್ರಿಪೇರ್ ಮಾಡಿದಿರಿ ಅವರಿಗೆ ಈ ಎಕ್ಸಾಮ್ ಭಾಳ ಸುಲಭ ಮತ್ತು ಇಂಪಾರ್ಟೆಂಟ್ ಆಗಿರೋದು. ತಳ್ಳುವಿಲ್ಲದೆ ಉಸಿರು ಇಳುವಿಕೆಗೆ ಬಂದೆ? ಈ ಪ್ರಶ್ನೆ ಹೊಸದಾಗಿ ಬಂದಿರುವಂಥದ್ದು. ಹಬ್ಬಲಿ ರಸಬಳ್ಳಿ, ರಿಪೀಟೆಡ್ ಕ್ವಶನ್ನು. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ನಿನ್ನ ಗಟ್ಟಿ ಪಾದಕ್ಕೆ? ಈ ಪ್ರಶ್ನೆನೂ ರಿಪೀಟ್ ಆಗಿರುವಂಥದ್ದು. ಯಾರಾದರೂ ಒಂದು ವಾಕ್ಯದಲ್ಲಿ ಸಂದರ್ಭ ಸ್ವಾರಸ್ಯ ಬರೆಯಿರಿ. ಅವರು ನನ್ನಷ್ಟ ಒಳ್ಳೆಯ ಡಾಕ್ಟರು, ಏನೋ ತಪ್ಪು ತಿಳಿಬೇಡಿ. ಹೊಸ ಪ್ರಶ್ನೆ. ಮುಂಬೈ ಪ್ರಸಿದ್ಧ ನ್ಯಾಯವಾದಿಗಳು? ರಿಪೀಟೆಡ್ ಕ್ವಶನ್. ಪದ್ಯಂ ವದ್ಯಂ ಗದ್ಯಂ ಹೃದಯಂ? ಹೊಸ ಪ್ರಶ್ನೆ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡೆ, ಹಾಗೇ ಇದೆಯಲ್ಲ, ನನಗೇನು ಈ ನಾಯಿಗಳು ಕಂಡರೆ ಪ್ರೀತಿನ ಸ್ವಾಮಿ? ರಿಪೀಟೆಡ್ ಕ್ವಶನ್ನು. ನಾನು ಈ ಕ್ವಶನ್ ಪೇಪರಲ್ಲಿ ನಿಮಗೆ ಯಾವುದು ರಿಪೀಟೆಡು ಯಾವುದು ಹೊಸ ಪ್ರಶ್ನೆಯನ್ನು ಹೇಳ್ಕೊತಾ ಹೊಂಟಿದ್ದೀನಿ. ಈ ಭಾಗಕ್ಕೆ ನಾನು ಹೇಳಿದೆ ನಿಮಗೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಸಂದರ್ಭವನ್ನು ವಿವರಿಸಿ? ರಿಪೀಟೆಡ್ ಕ್ವಶನ್. ಉರಿಲಿಂಗ ಪೆದ್ದಿಯ ಪ್ರಕಾರ ಗುರು ಲಘುವಾಗಿ ಏಕೆ ವರ್ತಿಸುವ? ರಿಪೀಟೆಡ್ ಕ್ವಶನ್. ದ್ರೌಪದಿ ಅವಮಾನಕ್ಕೊಳದ 3 ಪ್ರಸಂಗಗಳು? ರಿಪೀಟೆಡ್ ಕ್ವಶನ್. ಈ ಪದ್ಯ ಭಾಗವನ್ನು ಅರ್ಥೈಸಿಕೊಂಡ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ. ಪದ್ಯ ಭಾಗವನ್ನು ಕೊಟ್ಟಿದೆ, 3 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ರಿ ಅನ್ಕೋತೀನಿ. ಇನ್ನು ನೆಕ್ಸ್ಟು 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸಿಂಹಬಾಲ ಕೋತಿಗಳು ಮತ್ತು ಆಡು ಹಕ್ಕಿಗಳ ಅನುಕೂಲಗಳು ಯಾವುವು? ರಿಪೀಟೆಡ್ ಕ್ವಶನ್. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆಸಲು ಕಾರಣವೇನು? ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಆನೆ ಮಾವುತ ವೇಲಾಯುಧನ ಸಾಕಾಗಲು ಮಠದ ಅಣಿಸದೇಕೆ? ರಿಪೀಟೆಡ್ ಕ್ವಶನ್. ನಿದ್ರೆ ಮಂಪರಿನಲ್ಲಿ ಡೈವರ್ ಪರಮಾನಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ? ಹೊಸ ಪ್ರಶ್ನೆಯನ್ನು ಬಂದಿದೆ. ಇನ್ನು ನೇರವಾಗಿ ನಾನು ಭಾಷಾಭ್ಯಾಸಕ್ಕೆ ಹೋಗ್ತೀನಿ. ನಾನು ವಿಡಿಯೋಗಳ ಹೇಳುವಾಗ ನಿಮಗೆ ಹೇಳ್ತಿದ್ದೆ, ನಾನು ನಾನಾ ಅರ್ಥಗಳು ಕೊಡ್ತಾರೆ, ಗುಣವಾಚಕಗಳು ಬರ್ತವೆ, ಧಾತು ಪದಗಳು ಬರ್ತವೆ, ವಿಭಕ್ತಿ ಪ್ರತ್ಯಯಗಳಿರ್ತವೆ, ನುಡಿಗಟ್ಟಿರ್ತದೆ, ಅನ್ಯದೇಶ ಪದಗಳಿರ್ತವೆ. ಒಟ್ಟು 6ಕ್ಕೆ ಬರೀಬೇಕು ಅಂತ ಹೇಳಿದೆವು. ಆದರೆ ಇಲ್ಲಿ ಅವರು ಏನು ಮಾಡಿದ್ದಾರೆ, 4ಕ್ಕೆ ಕೊಟ್ಟಿದ್ದಾರೆ. ನಿಮಗೆ 4 ಬರೀಬೇಕು. 2 ನಾನಾ ಪದಗಳು. ಗುರು ಅಂದರೆ ಶಿಕ್ಷಕ ಅಥವಾ ಗ್ರಹ ಅಂತ ಹೇಳ್ತೀವಿ. ಕಳೆ ಅಂದರೆ ಕಾಂತಿ ಅಥವಾ ಕಸ. ಬಟ್ಟೆ ಅಂದರೆ ದಾರಿ ಅಥವಾ ವಸ್ತ್ರ. ಗಟ್ಟಿ ಪಾದದ ಗುಣವಾಚಕ ಗಟ್ಟಿ. ಕಾರ್ಮೋಡದ ಕಪ್ಪು. ಮಣ ಆಯಾಸ ಮಣ ಅಂತ ಹೇಳ್ತೀವಿ. ಓದುವರು ಓದು. ಎದ್ದರು ಏಳು. ಹರಡಿತು ಹರಡು. 2 ವ್ಯಕ್ತಿ ಪ್ರತ್ಯಯಗಳು. ನಲ್ಗೆತೆಯಂ ದ್ವಿತೀಯ. ನೋವಿನಲ್ಲಿ ಸಪ್ತಮಿ. ಚತುರ್ಥಿಗೆ ಕೀರ್ತಿಗೆ ಅಂತ ಹೇಳ್ತೇವೆ. ಇನ್ನು ಕೆಳಗಿನ 2 ನುಡಿಗಳು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀರಿ. ಹಿರಿಯರು ಹೇಳಿರುವಂಥ ಮಾತುಗಳು ನಮಗೆ ದಾರಿದೀಪ ಆಗಿವೆ. ಮೂಗು ತುರಿಸು.
ನಾನು ಮತ್ತು ನನ್ನ ಸ್ನೇಹಿತನ ಮಾತನಾಡುವಾಗ ಬೇರೆಯೊಬ್ಬ ಸ್ನೇಹಿತ ಬಂದು ಮೂಗು ತೂರಿಸುತ್ತಾನೆ. ಗತಿ ಕಾಣಿಸು. ನನ್ನ ಈ ಪರಿಸ್ಥಿತಿಗೆ ತಂದವರನ್ನು ನಾನು ಒಂದು ಗತಿ ಕಾಣಿಸುವೆ. ಸ್ವಂತ ವಾಕ್ಯದ ಯಾವ ರೀತಿ ಬರೀರಿ, ಗಾರ್ಮೆಂಟಿಗಾಗಿ ಕರೆಕ್ಟ್ ಇರಬೇಕು. ಯಾವುದಾದ್ರು ಅನ್ಯ ದೇಶೀಯ ಪದಗಳನ್ನು ಬರೀರಿ. ಬಸ್ಸು, ಕಾರು, ಕಾಲ್, ಮೆಸೇಜ್, ಪೆನ್ನು, ಬಸ್ಸು, ಭಾಳಷ್ಟು ಇದಾವೆ. ಮೂಢನಂಬಿಕೆಗಳು ಪ್ರಸ್ತುತ ಸಮಾಜ ಹೇಗೆ, ಐತಿಹಾಸಿಕ ಸ್ಥಳ ವೀಕ್ಷಣೆಯನ್ನು, ಸಂರಕ್ಷಣೆಯನ್ನು, ಎರಡು ನಿಮಗೆ ಪ್ರಬಂಧ ಒಂದನ್ನು ಬರಿ ಅಂತೇಳಿ. ಇನ್ನು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೀರಿ. ನಿಮಗೆ ಪಾಸಿಂಗ್ ಪ್ಯಾಕೇಜಲ್ಲಿ ನಾನು ಒಂದು ಪತ್ರವನ್ನು ಕೊಟ್ಟಿದ್ದೀನಿ. ಅಲ್ಲಿ ಈ ಪತ್ರ ಹೆಂಗೆ ಬರೀಬೇಕು ಅಂಥೇಳಿ ಅನುಕೂಲ ಆಗ್ತದೆ. ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ, ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋಗಳಿದ್ದಾವೆ, ಅವೆಲ್ಲವನ್ನು ಗಮನಿಸಿ ಅಂತ ಹೇಳ್ತೀನಿ. ಸೊ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಗಳು ಭಾಳ ಇಷ್ಟ ಆಗಿದ್ದು ಅಂತಂದರೆ ಕಮೆಂಟ್ ಬಾಲಕ ರಾಧೇ ರಾಧೆಯನ್ನು ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.